ದೀರ್ಘಕಾಲದ ನಮ್ಮ ಪಯಣದಲ್ಲಿ ನಾವು ನೋಡಿರುವಂತಹ ಹಲವಾರು ಪ್ರಕರಣಗಳೇನಿವೆ ಅದನ್ನು ನಾನು ನನ್ನ ಜೀವಮಾನದಲ್ಲಿ ಒಂದು 25 ವಿಶ್ವವಿದ್ಯಾಲಯಗಳಿಗೆ ಹೋಗಿ 50 ಡಾಕ್ಟರೇಟ್ಗಳನ್ನು ಪಡ್ಕೊಂಡಿದ್ದರೂ ಸಿಗ್ತಿರಲಿಲ್ವೇನೋ. ಅಂತಹ ಅನುಭವವನ್ನು ದಯಪಾಲಿಸ್ತಾ ಇರುವಂತಹ ಬೆಳಕು ಕಾರ್ಯಕ್ರಮದಲ್ಲಿ ಇವತ್ತು ಮಗದೊಂದು ಅಂತಹದೇ ಭಾಳ ಆಶ್ಚರ್ಯ. ಒಂದು ಕಡೆ, ಇನ್ನೊಂದು ಕಡೆ ವ್ಯವಸ್ಥೆ ಎಷ್ಟು ಅನುಕಂಪರಹಿತವಾಗಿ ಕೆಲಸ ಮಾಡುತ್ತೆ ಅಂತ ಅನ್ನಿಸ್ಬಿಡುತ್ತೆ ಒಂದೊಂದು ಸರಿ. ಇನ್ನೊಂದು ಸರ್ತಿ ಅನಿಸತ್ತೆ ಸಮಾಜ ಸೇವೆ ಮಾಡೋದು, ಯಾರಿಗಾರು ಸಹಾಯ ಮಾಡೋದು ಅಂತ ನಾವು ತೀರ್ಮಾನ ಮಾಡೋದೇ ನಮ್ಮ ಮೂರ್ಖತನ ಏನೋ ಅಂತ ಅನ್ನಿಸ್ಬಿಡುತ್ತೆ ಕೆಲವೊಮ್ಮೆ. ಈ ಅಸಹಾಯಕತೆಗಳ ನಡುವೆ ಆಶಾಕಿರಣವನ್ನು ಮೂಡಿಸುವ ಸತತ ಪ್ರಯತ್ನಕ್ಕೆ ಕೆಲವರು ತಮ್ಮ ಛಲವನ್ನು ಬಿಡದೆ ಮುಂದಕ್ಕೆ ಸಾಕ್ತಾನೆ ಇರ್ತಾರೆ. ದಟ್ ಈಸ್ ಹೌ ಇಟ್ ಶುಡ್ ಬಿ. ಅದೇ ಬೆಳಕು. ಬೆಳಕು ಯಾವಾಗಲೂ ಅಷ್ಟೆ. ಆರಿದ ಕೂಡಲೇ ಕತ್ತಲೆಗೆ ಹೆದರಿ ಬಿಟ್ಟರೆ ಮಗದೊಮ್ಮೆ ಬೆಳಕನ್ನು ಹಚ್ಚಲಿಕ್ಕೆ ನಮಗೆ ಧೈರ್ಯ ಬರೋದೇ ಇಲ್ಲ ಆವಾಗ. ಹಾಗಾಗಿ ನಾನು ಈ ಆರಂಭದಲ್ಲಿ ಇಷ್ಟೊತ್ತು ಹೇಳಿದ್ದಂಥ ಎಲ್ಲ ನನ್ನ ಭಾವನೆಗಳೇನಿತ್ತು ವಾಕ್ಯ ಶಬ್ದ ಪದಗಳ ರೂಪದಲ್ಲಿ, ಅದು ಬೆಂಗಳೂರಿನಿಂದ ಬಂದಿರುವಂತಹ ಒಂದು ಈ ಪ್ರಕರಣಕ್ಕೆ ಕುರಿತಂತೆ. ಇನ್ ಎ ವೇ ನಾನು ಇದನ್ನು ನೋಡಿದಾಗ ನನ್ನ ಸಹೋದ್ಯೋಗಿಗಳು ನನ್ನ ಗಮನಕ್ಕೆ, ದಿ ರೂಲ್ ಇನ್ ಬೆಳಕು ಈಸ್, ನನ್ನ ಸಹೋದ್ಯೋಗಿಗಳಾಗಲಿ ಸಾರ್ವಜನಿಕರಾಗಲಿ ಯಾರೇ ಏನನ್ನೇ ಬೆಳಕುಗೆ ರೆಫರ್ ಮಾಡಿದ್ರೆ ಅದು ನನ್ನ ಹತ್ತಿರಕ್ಕೆ ಬರಲೇಬೇಕು. ನನ್ನನ್ನು ದಾಟಿ ಹೋಗಲಿಕ್ಕೆ ಅದು ಸಾಧ್ಯವೇ ಇಲ್ಲ. ನಾನೊಮ್ಮೆ ಎಲ್ಲವನ್ನು ಓದಿ ಅದಕ್ಕೆ ಒಂದಿಷ್ಟು ನೋಟ್ಸನ್ನು ಸೈಡಲ್ಲಿ ಹಾಕಕ್ಕೆ ಶುರು ಮಾಡ್ತೀನಿ. ಇದು ಯಾಕಾಯಿತು, ಹೇಗಾಯಿತು, ಈಗಿನ ಸ್ಥಿತಿಗತಿ ಏನು, ಇದು ನಮ್ಮ ಕೈಲಿ ಸಾಧ್ಯವಿದೆಯೋ ಇಲ್ಲವೋ, ಪೂರ್ವಾಪರಗಳನ್ನು ಮೊದಲು ಚೆಕ್ ಮಾಡಿ ನೋಡೋಣ ಅಂತ. ಇದು ಬಂದಾಗ ಐ ವಾಸ್ ಆ್ಯಕ್ಚುಲಿ ಲಿಟಲ್ ಕನ್ಫ್ಯೂಸ್ಡ್. ನಾನು ಲೀಗಲಿ ಈಸ್ ದೇರ್ ಎನಿ ಇಶ್ಯೂ ಇದರಲ್ಲಿ ಅಂತ ನನಗೊಂದು ಕ್ವಶನ್ ಇತ್ತು. ದೆನ್ ನಮಗೊಂದಷ್ಟು ಮಾಹಿತಿ ಸಿಕ್ಕಿದ ಮೇಲೆ ಕೈಗೆತ್ಕೊಂಡಿದ್ದೀವಿ. ಬೆಂಗಳೂರಿನ ಗಿರಿನಗರದಲ್ಲಿರುವ SGS ವಾಗ್ದೇವಿ ವಾಕ್ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆಯ ಕತೆ. ಇದು ಬೆಂಗಳೂರಿನ ಗಿರಿನಗರದಲ್ಲಿರೋ SGS ವಾಗ್ದೇವಿ ವಾಕ್ಶ್ರವಣ ದೋಷವುಳ್ಳ ಮಕ್ಕಳ ಶಾಲೆ. ಈ ಮಕ್ಕಳನ್ನ ನೋಡಿದ್ರೆ ದೇವ್ರು ಇಂಥ ವಯಸ್ಸಲ್ಲಿ ಹೇಗೇಕೆ ಇವರಿಗೆ ತೊಂದರೆ ಕೊಟ್ಟ ಅಂತ ಅನಿಸದೇ ಇರಲಾರದು. ಕಿವುಡ ಮಕ್ಕಳು, ಸ್ವಲೀನತೆ, ಬುದ್ಧಿಶಕ್ತಿಯಲ್ಲಿ ಕಡಿಮೆ, ಅತಿ ಚಂಚಲತೆ, ಕಲಿಕೆಯಲ್ಲಿ ನಿಧಾನದಂತಹ ತೊಂದರೆಗಳಿಂದ ಈ ಮಕ್ಕಳು ಬಳಲ್ತಿವೆ. ಕಳೆದ 28 ವರ್ಷಗಳಿಂದ ಈ ಶಾಲೆ ನಡೀತಾ ಇದ್ದು ವಾಕ್ಶ್ರವಣ ದೋಷವುಳ್ಳ ಮಕ್ಕಳಿಗೆ ಯಾವುದೇ ಶುಲ್ಕ ತೆಗೆದುಕೊಳ್ಳುವುದಿಲ್ಲ. ಹೀಗೆ ಸುಗಮವಾಗಿ ದೇವರ ಮಕ್ಕಳ ಆರೈಕೆ, ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದ ಶಾಲೆ 2019ರಲ್ಲಿ ಕನ್ನಡ ಮೀಡಿಯಂನಿಂದ ಇಂಗ್ಲಿಷ್ ಮೀಡಿಯಂಗೆ ಲೈಸೆನ್ಸ್ ಪಡೆದುಕೊಳ್ತು. ಕೋವಿಡ್ ಇದ್ದ ಕಾರಣದಿಂದಾಗಿ 2019ರಿಂದ 20 ಹಾಗೂ 2020ರಿಂದ 21ರ ಸಾಲಿನಲ್ಲಿ ಶಾಲೆಯ ಮಾನ್ಯತೆ ನವೀಕರಣ ಮಾಡಲಾಗಿಲ್ಲ. ಹಲವು ಬಾರಿ ಅರ್ಜಿ ಹಾಕಿದ್ರೂ BEO ಕಚೇರಿಯಿಂದ DDPI ಕಚೇರಿಗೆ ಅಲೆದಿದ್ದೇ ಬಂತು, ಪ್ರಯೋಜನವಾಗಲಿಲ್ಲ. ಪ್ರಸ್ತುತ ಶಾಲೆಯಲ್ಲಿ 45 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದು, ಶಾಲೆಯಲ್ಲಿ ಕಲಿತಿರೋ ಮಕ್ಕಳು ಇನ್ಫೋಸಿಸ್ ಸೇರಿದಂತೆ ಒಳ್ಳೊಳ್ಳೆ ಕಡೆ ಕೆಲಸ ಮಾಡ್ತಿದ್ದಾರೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಶಾಲೆಯ ಮಾನ್ಯತೆ ನವೀಕರಣ ಮಾಡಿಸಿಕೊಳ್ಳುವಂತೆ ಶಾಲೆಯ ಪ್ರಾಂಶುಪಾಲರು ಮನವಿ ಮಾಡಿದ್ದಾರೆ. 45 ವಿಶೇಷ ಮಕ್ಕಳಿಗೆ ಸಹಾಯವಾಗುತ್ತದೆ ಎನ್ನುವುದಾದ್ರೆ ಬೆಳಕು ಕಾರ್ಯಕ್ರಮ ತನ್ನ ಕೈಲಾದ ಸಹಾಯ ಮಾಡಲು ಸದಾ ಮುಂದಿರುತ್ತೆ. ಈ ಸಮಸ್ಯೆಯನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಆಮೇಲೆ ನೋಡೋಣ. ಮೊದಲು ಇದನ್ನು ಪ್ರಾರಂಭ ಮಾಡಿದ್ದ ಅಥವಾ ಈ ಶಾಲೆಯ ಮುಖ್ಯಸ್ಥರು ಆಗಿರಬಹುದಾದಂಥ ಡಾಕ್ಟರ್ ಶಾಂತ ಅವರು. ತಾವು ನಮಸ್ಕಾರ. ಡಾಕ್ಟರ್ ಅಂದರೆ ಡಾಕ್ಟ್ರೇಟ್ ಫೇರ್. ಮತ್ತು ಲಲಿತಾ ತಾವು. 2 ಮಕ್ಕಳು ಸುಮ್ಮನೆ ನನ್ನ ಪ್ರಕಾರದಲ್ಲಿ ಎಫೆಕ್ಟ್ಗೆ ಅಂತ ಮಕ್ಕಳಿರಬೇಕು. ಇಲ್ಲಿ ಈ ಪ್ರಕರಣದಲ್ಲಿ ಮಕ್ಕಳು ಇರಬೇಕಾದ ಅವಶ್ಯಕತೆ ಇರಲಿಲ್ಲ ನಮಗೆ. ಏನಿಯೋ 2 ಮಕ್ಕಳು ನನ್ನ ಜೊತೆ ಸೇರಿಕೊಂಡಿವೆ, ಅದೇ ಸಂತೋಷ ಅಷ್ಟೇ. ಒಂದು ವಿಶ್ವಾಸ್. ವಿಶ್ವಾಸ್ ಯಾರು? ವಿಶ್ವಾಸ್ ಯಾರು? ಯಾರು ವಿಶ್ವಾಸ್? ನೀನ? ನಾನು ಯಾರು? ರಂಗನಾಥ್. ನಾನು ಕ್ಯೂಟ್ ಸ್ಪೀಚ್ ಅಂತ ಒಂದು ಮಾಡಿದ್ದೀನಿ. ಅದು ಮಾಡಿದ ತಕ್ಷಣ ದೇ ವಿಲ್ ಗೆಟ್ ದಿ ಸೌಂಡ್. ಏನು ಗೊತ್ತಾಯ್ತು ಅವನಿಗೆ? ನಾ ಹೀಗೆ ಹೇಳಿದೆ, ಹಿ ರೆಡ್ ಮೈ ಲಿಪ್ಸ್ ಆ್ಯಂಡ್ ಕ್ಯೂ. ನೋಡಿ ಅವರು ಮಾಡ್ತಾರೆ. ಗೊತ್ತಾಯ್ತಾ?
ಇವಳು ಕೀರ್ತನ, ಸಾಯಿ ಕೀರ್ತನ. ನೀನು ಹೇಳು. ಶ ಕ ಟ ನ. ಯಾರಿಗೆ ಈ ಮಕ್ಕಳನ್ನು ನೋಡಿದಾಗ ಈ ಮಕ್ಕಳಿಗೆ ಎಷ್ಟು ಸಾಧ್ಯವೋ ಭಗವಂತ ಫಾರ್ ವೇರಿಯಸ್ ರೀಸನ್ಸ್ಗೆ ಈ ರೀತಿ ಸಮಸ್ಯೆಗಳನ್ನು ತಂದು ಇಟ್ಟಿರ್ತಾನೆ. ದಟ್ಸ್ ಓಕೆ, ಇಟ್ಸ್ ಆಲ್ ರೈಟ್. ಸಮಸ್ಯೆ ಯಾರಿಗೆ ಬೇಕಾದ್ರೂ ಬರ್ಬೋದು. ಬಟ್ ಬಂದಿದ್ದನ್ನು ಎದುರಿಸಬೇಕು ಕೆಲವು ಮಕ್ಕಳು. ಕೆಲವು ಸರಿ ಏನಾಗುತ್ತೆ, ಮಕ್ಕಳುಗಳಿಗೆ ಎದುರಿಸಲಿಕ್ಕೆ ಅಥವಾ ಪೇರೆಂಟ್ಸ್ಗೆ ಅದನ್ನು ಎದುರಿಸೋಣ ಅಂತ ಆಸೆ ಇದ್ರೂ ಅದಕ್ಕೆ ಬೇಕಾದ ವ್ಯವಸ್ಥೆಗಳಿರೋದಿಲ್ಲ ಅಥವಾ ಅದಕ್ಕೆ ಬೇಕಾದ ಆರ್ಥಿಕ ಸಂಪನ್ಮೂಲಗಳಿರೋದಿಲ್ಲ. ಇಂತಹ ಸ್ಥಿತಿಯಲ್ಲಿ ಈ ರೀತಿಯ ಸಂಸ್ಥೆಗಳು ನನ್ನ ಲೆಕ್ಕಾಚಾರದಲ್ಲಿ ದೇ ವಿಲ್ ಬಿ ಡೂಯಿಂಗ್ ಎ ಹ್ಯೂಮನ್ ಸರ್ವೀಸ್. ಅದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ಅದನ್ನು ಗಮನಿಸಲ್ಲ. ಯಾಕಂದರೆ ನಾರ್ಮಲ್ ಆಗಿರೋ ಜನ ಬೇರೆಯವರನ್ನು ಗಮನಿಸೋಷ್ಟು ಪುರ್ಸೊತ್ತಿಟ್ಕೊಂಡಿರಲ್ಲ ನಾವು. ಎಕ್ಸ್ಟ್ರಾರ್ಡಿನರಿ ಪೀಪಲ್ಲು ಭಾಳ ಜನ ವಿಕಲಚೇತನ ಈ ಥರ ಏನೇನೋ ಪದಗಳೆಲ್ಲ ಬಳಸ್ತಾರೆ. ನನ್ನ ಪ್ರಕಾರ ಅದಲ್ಲ. ಇವ್ರನ್ನ ನೋಡ್ಕೊಳ್ಳೋಕ್ಕೆಂದು ನಿಗದಿಯಾಗಿ ಮುಂದಕ್ಕೆ ಬರೋವಂಥವ್ರು ನನ್ನ ಪ್ರಕಾರ ಎಕ್ಸ್ಟ್ರಾ ಸ್ಪೆಷಲ್ ಪೀಪಲ್ ಅವರು. ಬಿಕಾಸ್ ಓನ್ಲಿ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್ ಹಾರ್ಟ್ ಬೀಟ್ ಆಫ್ ದೀಸ್ ಚಿಲ್ಡ್ರನ್ ಅನ್ಸುತ್ತೆ. ನಮಗೆ ದಿನದ ಗೋಜಲಲ್ಲೇ ನಾವು ಮುಳುಗ್ಬಿಟ್ಟಿರ್ತೀವಿ. ಸದಾಕಾಲ ದುಡ್ಡು ಮಾಡಬೇಕು ಅಂತಾನೋ ಅಥವಾ ಹುದ್ದೆಗಳನ್ನು ಪಡ್ಕೊಂಡು ಖ್ಯಾತ ವ್ಯಕ್ತಿಗಳಾಗ್ಬಿಡ್ಬೇಕು ಅಂತಾನೋ ಅಥವಾ ಸ್ವಾರ್ಥಿಗಳೋ ಹೆಂಡ್ತಿನೋ ಮಕ್ಕಳು ಇದರಲ್ಲೇ ಮುಳುಗ್ಬಿಟ್ಟಿರ್ತೀವಿ ನಾವು. ಬಟ್ ಇದನ್ನು ಮೀರಿ ಆಲೋಚನೆ ಮಾಡ್ತಾರೆ ಕೆಲವರುಗಳು. ಓಕೆ, ಆಲ್ ರೈಟ್, ದ್ಯಾಟ್ಸ್ ಮೀ, ವಾಟ್ ಅಬೌಟ್ ದೆಮ್ ಅನ್ನೋ ಕ್ವಶನ್. ಆಗ ಇಂಥವ್ರು ಬರ್ತಾರೆ. ಈ ವಾಗ್ದೇವಿ ಶಾಲೆ ಡಾಕ್ಟ್ರೇಟ್ ಏನರಲ್ಲಿ ತಮ್ಮದು? ಸ್ಪೀಚ್ ಆ್ಯಂಡ್ ಹಿಯರಿಂಗಲ್ಲಿ. ವಾವ್, ಯಾವ ವರ್ಷದಲ್ಲದು? ನಾನು 73ರಲ್ಲಿ ನೀವು ಹೇಳಿದ್ರೆ ಅಖಿಲ ಭಾರತ ವಾಕ್ಶ್ರವಣ ಆಗ ಶುರು ಆಗಿದ್ದಾಗ 2ನೇ ಬ್ಯಾಚ್ ಸ್ಟೂಡೆಂಟ್ ನಾನು. ಆಮೇಲೆ ನನ್ನ ಡಾಕ್ಟ್ರೇಟು ಎಸ್ ವ್ಯಾಸ ಇಂದ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ಸ್ ಆ್ಯಂಡ್ ಇಂಟಿಗ್ರೇಟೆಡ್ ಯೋಗ ಥೆರಪಿ ಅಂತ ಅಲ್ಲಿಂದ ತೊಗೊಂಡಿದ್ದು ಡಾಕ್ಟ್ರೇಟು. ಆಮೇಲೆ MS ಎಲ್ಲ ಡಿಗ್ರಿ ಇಲ್ಲಿಂದ BSc MSc ಮೈಸೂರು. ಅದೇ ನಮ್ಮ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಮೈಸೂರು ನೋಡಿ ನಾನು. ಆ ಪುಟಾಣಿ ಇತ್ತು. ಈಗ ದೊಡ್ಡದು. ನೀವು ಮೈಸೂರಿನವರು ಬೆಂಗಳೂರಿಗೆ ಬಂದ್ರಾ? ಮೈಸೂರಿಂದ ನಾನು ಡೆಲ್ಲಿ ಮದುವೆ ಆದಮೇಲೆ ಡೆಲ್ಲಿಯಿಂದ ಸ್ವಲ್ಪ ಅಮೇರಿಕಾಯಿಂದ 96ಗೆ ವಾಪಸ್ ಬಂದೆ. ನಂದೇ ಒಂದು ಶುರು ಮಾಡಿದೆ. ಆಮೇಲೆ ಯೋಗ ನಾನು ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಆಶ್ರಯಕ್ಕೆ ಹೋಗಿ ಅವರು ಒಂದು ದೊಡ್ಡ ಸಂಸ್ಥೆನ ನೀನು ನಡೆಸ್ಕೊಂಡು ಹೋದರೆ ನಾನು ಮಾಡಿಕೊಡ್ತೀನಿ ಅಂದರು. ನೀನು ಬದುಕಿರೋ ತನಕ ನೀನು ನಡೆಸ್ತೀನಿ ಅಂದರೆ. ಯಾವಾಗ ಬಂದಿದ್ದು ಇವರು? ನಾವು ಶುರು ಮಾಡಿದ್ದು 28ನೇ ವರ್ಷಕ್ಕೆ ಕಾಲಿಡ್ತಾ ಇದೀವಿ ನಾವು. ಇದಕ್ಕೆ 28 ವರ್ಷ. 28 ಆಯ್ತು. ಅವ್ರು ಏನು ಮಾಡ್ತಾರೆ? ಅವರು ನನ್ನ ಜೊತೆ ಸಹೋದ್ಯೋಗಿ. ನನ್ನ ಜೊತೆ ಸ್ಪೆಷಲ್ ಎಜುಕೇಶನ್ ಅಲ್ಲಿ ಸ್ಪೆಷಲ್ ಎಜುಕೇಟರ್ ಕಮ್ ಅಡ್ಮಿನಿಸ್ಟ್ರೇಟರ್. ಏನು ಮಾಡ್ತೀರಿ ಮಕ್ಕಳಿಗೆ? ಈ ಮಕ್ಕಳಿಗೆ ಇದು ಅವರಿಗೆ ಫಸ್ಟ್ ಎಲ್ಲಿಂದ ಬರ್ತಾರೆ ಈ ಮಕ್ಕಳು? ತುಂಬಾ ದೂರದಿಂದ ಬರ್ತಾರೆ ಸರ್. ಅದೊಂದೇ ದೊಡ್ಡ ತೊಂದರೆ. ಪಾಪ ತಾಯಿ ಬಂದಿ ಆಳಲ್ ಒಳಗಡೆ ಕೂತಿ ತಾಯಿ ಕರ್ಕೊಂಬರ್ತಾರೆ, ಕಾದಿರ್ತಾರೆ 3 ಗಂಟೆ ತನಕ. ಊಟ ತಿಂಡಿ ಎಲ್ಲ ಅಲ್ಲೇ ನಡೆಸ್ಕೋತಾರೆ. ನಾವು ತಾಯಂದ್ರಿಗೆ ಒಂದು ಪ್ರೋಗ್ರಾಮ್ ಮಾಡ್ತೀವಿ, ಅಂದರೆ ಅವ್ರಿಗೆ ಟೀಚ್ ಮಾಡ್ತೀವಿ. ಈಗ ನನ್ನಂಥ ವಾಕ್ಶ್ರವಣ ತಜ್ಞೆ ಹಳ್ಳಿಯಲ್ಲಿ ಸಿಗಲ್ಲ, ಬೆಂಗಳೂರಲ್ಲೇ ಸಿಗಲ್ಲ ಬಿಡಿ. ಆಮೇಲೆ ಸಿಕ್ಕಿದ್ರೂ ಒಂದು ಅರ್ಧ ಗಂಟೆ 750-800 ರೂಪಾಯಿ ಕೊಡಬೇಕು. ಅದೆಲ್ಲ ಕೊಡೋಕ್ಕೆ ಸಾಧ್ಯ ಇಲ್ಲ. ನಾವು ಅದಕ್ಕೆ ಏನು ಮಾಡ್ತೀವಿ, ಎಂಪವರಿಂಗ್ ಪೇರೆಂಟ್ಸ್. ಸ್ಟ್ರಾಂಗ್ ಆಗಿದೆ ಆ ಸಿಸ್ಟಮ್, ಬಹಳ ಸ್ಟ್ರಾಂಗ್ ಇದೆ. ಅದು ಅಲ್ಲಿ ಸ್ಕೂಲ್ ಸಿಸ್ಟಮಲ್ಲಿ ಅಳವಡಿಸ್ಬಿಟ್ಟಿದ್ದಾರೆ. ಪರ್ಟಿಕ್ಯುಲರ್ಲಿ ಇತ್ತೀಚೆಗೆ ಆಟಿಸಮ್, ರೀಸೆಂಟಾಗಿ ನಾನು ಅಲ್ಲಿಗೆ ಹೋಗಿದ್ದಾಗ ಆಟಿಸಮ್ ಇರೋ ಮಕ್ಕಳುಗಳಿಗೆ ಕೌನ್ಸಲಿಂಗು ಮತ್ತು ಈ ಥರದನ್ನೆಲ್ಲ ಹೇಳ್ಕೊಡೋ ಕೆಲಸನ ನಮ್ಮ ಕನ್ನಡದವರೇ ಒಬ್ರು, ಅವರು ಮೈಸೂರಿನವರು, ಮದುವೆ ಆದಮೇಲೆ ಅಲ್ಲಿ ಹೋಗಿ ಕೋರ್ಸ್ ಮಾಡಿ ಅವರು ಅದನ್ನು ಮಾಡ್ತಾ ಇದ್ದಿದ್ದನ್ನು ಅವ್ರು ಹೇಳ್ತಿದ್ರು ನನಗೆ. ಅವರು ಸ್ಯಾಂಡಿಯಾಗೋಲಿದ್ದಾರೆ. ಅವ್ರು ಹೇಳ್ತಿದ್ರು ನನಗೆ ಎಷ್ಟು ಕಷ್ಟ ಇದೆ ಅದನ್ನು ಮಾಡೋದು ಆ ಮಕ್ಕಳ ಜೊತೆ. ಅಲ್ಲಿ ಇನ್ನೂ ಕಷ್ಟ ಅಲ್ಲಿ, ಯಾಕೆಂದರೆ ನಾವು ಮಕ್ಕಳನ್ನ ಮುಟ್ಟೋ ಹಾಗಿಲ್ಲ. ತುಂಬ ತೊಂದರೆ ಅದು. ಒಂದೊಂದಕ್ಕೆ ವಿಷಮ ಸ್ಥಿತಿಗೆ ಹೊಟ್ಟೋಗುತ್ತೆ. ಅದು ಅರ್ಧ ವಾಪಸ್ ಬಂದಿದ್ದು ಅದಕ್ಕೆ ತೀರಾ ಆಗೋದೇ ಇಲ್ಲ. ಈ ಮಕ್ಕಳಿಗೆ ಒಂದು ರೀತಿಯ ಡಿಸಿಪ್ಲಿನ್ ಮೊದಲಿಂದ ಹೇಳ್ಕೊಡದೇ ಇದ್ದರೆ ಬೆಳೀತಾ 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 ಬಹಳ ಹತೋಟಿಗೆ ಸಿಗೋದು ಕಷ್ಟ ಆಗ್ಬಿಡುತ್ತೆ. ಇವ್ರಿಗೆ ಪರವಾಗಿಲ್ಲ, ಕಿವುಡು ಮಕ್ಕಳಿಗೆ ತೊಂದರೆ ಇಲ್ಲ. ಆಟಿಸಮು ADHD ಅಲ್ಟಿಮೇಟ್ಲಿ ಕೇಳೋದೇ ಇಲ್ಲ ಅಂತೀರಾ? ಇಲ್ಲ, ಕೇಳಲ್ಲ. ಇದು ಬೈ ಬರ್ತಾ ಇವೆಲ್ಲ? ಹೌದು, ಬೈ ಬರ್ತ್. ಕಿವುಡ್ರಾಗೆ ಉಳಿದಿರ್ತಾರೆ, ಮಾತು ಕಲಿತಾರೆ. ಆದರೆ
ಎಷ್ಟರ ಮಟ್ಟಿಗೆ ಹೇಳ್ಕೊಡ್ತೀವಿ ಅಷ್ಟರ ಮಟ್ಟಿಗೆ ಅಂದ್ರೆ ಲಿಪ್ ನೋಡ್ಕೊಂಡು ಮಾತಾಡ್ತಾರೆ. ಸ್ವಲ್ಪ ಕೇಳಿಸುತ್ತೆ, ಕಿವಿ ಶ್ರವಣ ಉಪಕರಣ ಹಾಕಿರೋದ್ರಿಂದ. ಇನ್ನೊಂದು ಸ್ವಲ್ಪ ಜನಕ್ಕೆ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡ್ತೀವಿ, ಸ್ವಲ್ಪ ಕಾಸ್ಟ್ಲಿ ಅಲ್ವಾ ಅದು? ಸ್ವಲ್ಪ ಕಾಸ್ಟ್ಲಿ, 12 ಲಕ್ಷ ಆಗುತ್ತದು. ಅದೇ ಸ್ವಲ್ಪ ಏನಿಲ್ಲ, ಸುಮಾರಾಗಿ ಸಬ್ಸಿಡಿ ಕೊಡ್ತಾರೆ ಈಗ ಗೌರ್ಮೆಂಟ್. ಹೌದು ಹೇಳಿದ್ದಾರೆ. ಮತ್ತೆ ಅದಕ್ಕೊಂದು ಕೆಲವು ಯಾರೋ NGO ಟೈಪು ಇದ್ದಾರೆ ಸಪೋರ್ಟ್ ಮಾಡಕ್ಕೆ ಅಂತ. ಸಿಗ್ತಾರೆ. ನಾನು ಯಾರು? ನನ್ನ ಹೆಸರು ಹೇಳು. ಒಟ್ಟಿಗೆ ಹೇಳು. ಶಾಂತಾ ಮೇಡಮ್. ಅಷ್ಟೇ. ಶಾಂತಾ ಮೇಡಮ್. ನಿನ್ನ ಸ್ಕೂಲ್ ಹೆಸರು, ಶಾಲೆಯ ಹೆಸರು, ಶಾಲೆಯ ಹೆಸರು, ನಿನ್ನ ಶಾಲೆ ಹೆಸರು? ವಾಗ್ದೇವಿ ಸ್ಕೂಲ. ಎಲ್ಲಿದೆ ಅದು? ಎಲ್ಲಿದೆ? ಗಿರಿನಗರ. ನೀನು ಹೇಳು. ನಿನ್ನ ಊರು ಯಾವುದು? ನಿನ್ನ ಊರು ಯಾವುದು? ಊರು ಹೇಳ್ಬೇಕು. ಬೆಂಗಳೂರು. ನಾನು ನೋಡ್ದೆ ಹಾಗೆ ಹೇಳೋದು ಕಲ್ತ್ಕೋಬೇಕು. ಹೇಳು. ಬೆಂಗಳೂರು. ಏನು ಹೇಳಿದ್ರು? ಗುಡ್ ಅಂದ್ರು. ಅವನು ಗುಡ್, ಇಬ್ರು ಗುಡ್. ಓಕೆನಾ? ಈ ಸಂಸ್ಥೆಗೆ ಫಾರ್ ವಾಟ್ ಎವರ್ ದ ರೀಸನ್ಸ್ ಈ ಸಿಚುಯೇಷನ್ ಆಗಬಾರ್ದಾಗಿತ್ತು. ಇಟ್ಸ್ ಆಲ್ ರೈಟ್. ಆಗೋಗಿದ್ದನ್ನು ಕೂತ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ಕೆಲವೊಮ್ಮೆ ಲೆಟ್ಸ್ ಗೋ ಫಾರ್ವರ್ಡ್ ಅನ್ಸತ್ತೆ. ಲೆಟ್ ಮಿ ಸಿ ವಾಟ್ ವಿ ಕ್ಯಾನ್ ಡೂ. ಈ ಪ್ರಕರಣದಲ್ಲಿ ನೋಡ್ಕೊಂಬಿಡೋಣ. DDPI ಲಿಂಗರಾಜಪ್ಪ ಅನ್ನೋರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಸರ್, ತಮಗೆ ನಮಸ್ಕಾರ. ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ. ಸರ್ ನಮಸ್ಕಾರ. ತಾವು ಚೆನ್ನಾಗಿದ್ದೀರಾ? ಹೌದು ಸರ್. ಓಕೆ. ನನಗೆ ಗೊತ್ತಿಲ್ಲ ನೀವು ಯಾವಾಗ ಈ ಪೊಸಿಷನ್ಗೆ ಅಂದರೆ ಈ ಪೋಸ್ಟಿಗೆ ಬಂದಿದ್ದೀರೋ ಏನೋ. ಇದು ಯಾವಾಗಲೂ ಹಿಂದೆ ಆಗಿರೋ ಸಮಸ್ಯೆ. ಇಟ್ಸ್ ಆಲ್ ರೈಟ್. ಹಲೋ ಸರ್. ಇದು ಯಾವಾಗಲೂ ಹಿಂದೆ ಆಗಿರೋ ಸಮಸ್ಯೆ, ನಿಮ್ಮ ಪೀರಿಯಡ್ದಲ್ಲ. ಹೌದು ಸರ್. ಅದರಿಂದ ನಾನು ನಿಮಗೂ ಇದು ಮಾಡೋಂಗಿಲ್ಲ, ಯಾರಿಗೂ ಮಾಡೋಂಗಿಲ್ಲ. ಅದು ಯಾಕಾಯಿತು ಅಂತ ನಾವು ಕೇಳೋದು ಬೇಡ ಈಗ ಪ್ರಶ್ನೆನ. ಅದರ ಬದಲು ಏನಾಗಬೇಕು ಅಂತ ಯೋಚನೆ ಮಾಡಿಬಿಡೋಣ. ಹಾಗಾಗಿ ನೀವು ನನಗೆ ದಯವಿಟ್ಟು ಸಹಾಯ ಮಾಡೋಕ್ಕಾಗತ್ತಾ? ಹೌದು ಸರ್, ಆಯ್ತು ಸರ್. ಏನು ಮಾಡ್ಬೋದು ಹೇಳಿ? ಈ ಮಕ್ಕಳಿಗೋಸ್ಕರ ನಾನು ಕೇಳ್ಕೊತಿದ್ದು. ಮೇಡಮ್ ಬಿಡಿ, ಮೇಡಮ್ ಪ್ರಪಂಚ ನೋಡಾಗಿದೆ, ಅಮೆರಿಕಾನ ಅನುಭವಿಸಾಗಿದೆ, ಅವ್ರ ಜೀವನ ಅವ್ರು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅವ್ರಿಗೆ ಇದು ಒಂದು ವೇಳೆ ಆಗದೆ ಹೋಗ್ಬಿಟ್ರು ಅವ್ರ ಜೀವನಕ್ಕೇನು ಏರ್ಪೇರಾಗ್ಲಿಕ್ಕಿಲ್ವೇನೋ. ಬಟ್ ನನಗೆ ಮಕ್ಕಳ ಚಿಂತೆ. ಅಲ್ಲೆಲ್ಲ ಸರ್, ಈಗ ಅದನ್ನ ನೋಡಿದ್ವಿ ಸರ್. ಇದು ಮಕ್ಕಳಿಗಾಗಿ ಮಕ್ಕಳ ಹಿತರಕ್ಷಣೆಗೆಲ್ಲ ನಿನ್ನೆ ಎಲ್ಲ ಇದನ್ನ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಎಲ್ಲ ಬಂದಿದೆ ಸರ್. ಇವತ್ತು 10-11 ಗಂಟೆವರೆಗೆ ಅದನ್ನ ಕ್ಲಿಯರ್ ಮಾಡ್ತೀವಿ ಸರ್. ಮಾಡ್ಕೊಡ್ತೀರಾ ಸರ್? ನೀವೇನಾದ್ರು ಮಾಡ್ಬಿಟ್ರೆ ನೀವು ಇರೋ ಜಾಗಕ್ಕೆ ಬಂದು ಒಂದು ಸ್ವೀಟ್ ಡಬ್ಬ ಕೊಟ್ಬಿಟ್ಟು ಹೋಗ್ತೀನಿ ಸರ್. ಇಲ್ಲ ಸರ್, 100% ಸರ್. ನೀವು ನಮ್ಮ ಆಫೀಸಿಗೆ ಬಂದ್ರೆ ಇಲ್ಲಾದ್ರೂ ಕೊಡ್ತೀನಿ ಸರ್ ಒಂದು ಕಾಫಿನ, ಗೌರವದಿಂದ ನನ್ನ ರೂಮಲ್ಲಿ ಕೂರಿಸಿ. ಯಾಕೆಂದ್ರೆ ನನಗೆ ಐ ಆಮ್ ಸೋ ಇಂಟ್ರೆಸ್ಟೆಡ್ ಇನ್ ದಿಸ್ ಕೇಸ್. ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ. ಮಾಡ್ಬೋದಲ್ವಾ? ಥ್ಯಾಂಕ್ ಯು, ಸೋ ನೈಸ್ ಆಫ್ ಯು. ಇದನ್ನ ಆಗಿಸೋ ಕೆಲಸ ನನಗೆ ಬಿಟ್ಟುಬಿಡಿ. ಧನ್ಯವಾದ. ನಾನು ನೋಡ್ಕೋತೀನಿ. ಓಕೆ, ಅದು ಯಾವ ಹಂತಕ್ಕೆ ಹೋದರೂ ಸರಿ, ವಿ ವಿಲ್ ಟೇಕ್ ಕೇರ್ ಆಫ್ ಇಟ್. ಇಫ್ ಇಟ್ ಗೋಸ್ ಟು ಈವನ್ ಪಾಸಿಬಲಿ ಎಜುಕೇಷನ್ ಸೆಕ್ರೆಟರಿ ಆರ್ ಚೀಫ್ ಮಿನಿಸ್ಟರ್ ಲೆವೆಲ್ಗೆ ಹೋಗುತ್ತೆ ಅಂತಂದ್ರು ಐ ವಿಲ್ ಗೋ. ನಥಿಂಗ್ ಟು ವರಿ. ಓಕೆ. ಭಗವಂತ ನನಗೆ ದಯಪಾಲಿಸಿರೋ ಕೆಲವು ಶಕ್ತಿಗಳಲ್ಲಿ ಒಂದು ಶಕ್ತಿ ಏನು ಅಂತಂದರೆ, ನಾನು ಚೆನ್ನಾಗಿ ಬೇಡ್ಕೋತೀನಿ. ನಾನು ತುಂಬ ಕೇರ್ಫುಲಿ ಬೇಡ್ಬಿಡ್ತೀನಿ. ಅದನ್ನು ಇಲ್ಲ ಅನ್ನೋಕ್ಕೆ ಭಾಳ ಜನಕ್ಕೆ ಕಷ್ಟ ನನ್ನ ಹತ್ರ. ಹಾಗಾಗಿ ಯು ಲಿವ್ ಇಟ್ ಟು ಅಸ್. ವಿ ವಿಲ್ ಸಿ ಟು ಇಟ್ ಈಸ್ ರೆಕಗ್ನೈಸ್ಡ್ ಪ್ರಾಪರ್ಲಿ ಸೊ ದಟ್ ರನ್ ಆಗತ್ತೆ. ಇದಾಗಿದ್ದರಿಂದ ನಿಮ್ಗೆ ಆಗೋ ಲಾಭ ಏನು? ಮುಂದೆ ಈಗ 5ನೇ ಕ್ಲಾಸನ್ನೇ ಪಬ್ಲಿಕ್ ಎಕ್ಸಾಮ್ ಮಾಡ್ತಾ ಇದ್ದಾರೆ. ನಮಗೇನಾಗಿದೆ, ನಾವು ಇಂಗ್ಲೀಷಲ್ಲಿ ಶುರು ಮಾಡಿಬಿಟ್ಟಿದ್ದೀವಿ 3 ವರ್ಷದಿಂದ. ಏಕೆಂದರೆ ಮಕ್ಕಳು ಬರೋದು ಕೆಲವು ರಾಜಸ್ಥಾನ, ಗುಜರಾತು, ಮೂಲೆಯಿಂದ ಬರ್ತಿದ್ದಾರೆ. ದೇಶದ ಮೂಲೆ. ಹೆಂಗೆ ಗೊತ್ತಾಗತ್ತೆ ಅವ್ರಿಗೆಲ್ಲ? ಬಾಯಿಂದ ಬಾಯಿಗೆ ಸರ್. ರಾಜಸ್ಥಾನದ ಒಂದಿಬ್ಬರು ಕಾರ್ಪೆಂಟರ್ಸ್ ಮೊದಲು ಬಂದರು, ಅವ್ರ ಮಕ್ಕಳನ್ನ ಕರ್ಕೊಂಡು ಕಾರ್ಪೆಂಟ್ರಿ ಜೀವನ ಮಾಡಿಕೊಂಡ್ರು. ಆಮೇಲೆ ಏನೂ ಗೊತ್ತಿಲ್ಲದೆ ಇರೋರು ಹೆಂಡ್ತೀರು ಬಂದರು, ಪಾಪ ಸೆರಗು ಹಾಕ್ಕೊಂಡು ಬಂದಿರೋರು. ಅವರು ಇಲ್ಲಿನ ನಾ ಹೇಳಿದ್ನಲ್ಲ, ಒಂದು
ತಾಯಿರಿಗೇನೆ ಎಂಪವರಿಂಗ್ ಪೇರೆಂಟ್ಸ್ ಅಂತ ಮಾಡ್ತೀವಿ. ಅವ್ರಿಗೆ ಬ್ಯಾಂಕ್ ಅಕೌಂಟಿಂದ ತೆಗೆಯೋದಿಂದ ಹಿಡಿದು ಕನ್ನಡ ಅಕ್ಷರಾಭ್ಯಾಸನೂ ಮಾಡಿಸಿ ಜೊತೆಯಲ್ಲಿ ಮಕ್ಕಳ ಜೊತೆನೆ ಇಂಗ್ಲೀಷು ಕಲಿಸಿದ್ದೀವಿ. ಅವ್ರು ಹೆಂಡ್ತೀರು ನೋಡಿದ್ರು, ಅಯ್ಯೋ ಇಷ್ಟು ಮುಂದಕ್ಕೆ ಬರ್ತಾರಲ್ಲ ನಮ್ಮ ಹೆಂಡ್ತೀರು, ಇಷ್ಟು ಇಂಡಿಪೆಂಡೆಂಟ್ ಆಗ್ತಾರೆ. ಅದು ಹಾಗಾಗಿ ಸ್ಪ್ರೆಡ್ ಆಗಿ ನಮ್ಮನ್ನ ಸಂಸ್ಥೆಯಲ್ಲಿ ಒಂದು ಸ್ವಲ್ಪ ಇಳ್ಕೊಳ್ಳೋಕ್ಕೂ ಒಂದು ಜಾಗ ಮಾಡಿದ್ವಿ ಅವ್ರಿಗೆ. ತೀರಾ ಹೋಟ್ಲು ಗಿಟ್ಟಲ್ಲಿ ಇಳ್ಕೊಂಡು ಆ ಥರ ಕ್ಯಾಟಗರಿನ ಇಲ್ವೇ ಇಲ್ಲ, ಬರೀ ಅಂಡರ್ ಪ್ರಿವಿಲೇಜ್ಗೆ ಮಾಡ್ತಾ ಇರೋದು ನಾವು. ಬಂದು ಅಲ್ಲಿ ಇಳ್ಕೋತಾರೆ, ಒಂದು 6 ತಿಂಗಳು ಇದ್ದು ಚೆನ್ನಾಗಿ ಕಲಿಸ್ಕೊಂಡು ಫಾಲೋ ಮಾಡಕ್ ಹೋಗ್ತಾರೆ. ಕೆಲವರು ವಾಪಸ್ ಹೊಟ್ಟೋಗಿದ್ದಾರೆ, ಕೆಲವು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ ಬೆಂಗಳೂರಿನಲ್ಲೇ. ಬೆಂಗಳೂರು ಜೀವನ ನೋಡಿದ್ಮೇಲೆ ಕೆಲವರು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ. ಅದು ಆಗಿದೆ. ಅಂಥವ್ರಿಗೆ ಏನಾಗುತ್ತೆ, ಏ ಅಮ್ಮ ಎಲ್ಲಿ? ಅಮ್ಮ ಮನೇಲಿದ್ದಾರಾ? ನಿನ್ನ ಅಮ್ಮ ಅಲ್ಲಿದ್ದಾರೆ, ಅಮ್ಮ ಅಲ್ಲಿದ್ದಾರೆ. ಅವರು ಯಾವುದೋ ತುಂಬ ದೂರದಿಂದ ಬರ್ತಾರೆ ಅವರು, ಬೆಂಗಳೂರಿನ ಆಗ ಒಂದು ಹಳ್ಳಿಯಿಂದ ಹಳ್ಳಿ. ಇಂಗ್ಲೀಷ್ ವಿಧಿ ಇಲ್ಲದೆ ಕಲಿಸ್ಬೇಕಾಗಿ ಬಂತು. ಹಾಗೆ ಇಂಗ್ಲೀಷಲ್ಲಿ ಕಲಿಸಿದಾಗ 5ನೇ ಕ್ಲಾಸಿಂದ ಕನ್ನಡ ಪೇಪರೇ ಕೊಡ್ತಾ ಇದ್ರು. ಈಗ ನೀವು ಮಾತಾಡ್ತಿರೋ ಲ್ಯಾಂಗ್ವೇಜ್ ನೀವೇ ಮಾಡ್ಕೊಂಡಿದ್ದ? ಹೌದು, ಕ್ಯೂಟ್ ಸ್ಪೀಚ್ ಅಂತ ನಾನೇ ಡೆವಲಪ್ ಮಾಡಿದೆ ಕನ್ನಡದಲ್ಲಿ. ಅದರಿಂದ ಏನಾಗುತ್ತೆ ಅಂದರೆ, ಈಗ ಫಸ್ಟು ಸ್ವರಗಳು ಬರುತ್ತೆ ಕನ್ನಡದಲ್ಲಿ, ಆ ಇ. ಅದರಲ್ಲಿ ಹಸ್ವ ಸ್ವರ ದೀರ್ಘ ಸ್ವರ ಬರುತ್ತೆ. ಈ ಮಕ್ಕಳಿಗೆ ಹಸ್ವ ಸ್ವರ ಯಾವುದು ದೀರ್ಘ ಸ್ವರ ಯಾವುದು ಕೇಳಿಸೋದಿಲ್ಲ, ಕಿವಿ ಕೇಳಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ಸ್ವರಾನ್ ರಿಸೆಂಬಲ್ ಮಾಡೋಕ್ಕೆ ಲಿಪ್ ಪೊಸಿಷನ್ ಹೀಗೆ ಇಟ್ಕೋತೀನಿ. ಇದು ಹಸ್ವ ಸ್ವರ, ಇದು ದೀರ್ಘ ಸ್ವರ. ಹಿಂಗೆ ಹೇಳಿದ್ರೆ ಅವನು ಹೇಳ್ತಾನೆ, ಇದೇನಾ? ಇದು ಸ್ವರಗಳಷ್ಟು ಹೇಳ್ತಾನೆ, ಅಷ್ಟು ಸ್ವರಗಳು ಬರಿತಾನೆ. ನೀವು ಯಾವುದೇ ಸ್ವರ ಹೇಳಿದ್ರು ಅವ್ನು ಗುರುತಿಸ್ತಾನೆ. ಆಮೇಲೆ ನೆಕ್ಸ್ಟು ಕಾಕಾಗಿ ಬರ್ತೀವಿ. ಯಾವ್ದು ಹೇಳು? ತುಟಿ ನೋಡಬೇಕು ಅವನು, ನಿಮ್ಮ ತುಟಿನ. ಅಷ್ಟೇ. ಅಷ್ಟೇ. ತುಂಬ ಸಿಂಪಲ್ ಕಲಿಸೋದು. ಆಮೇಲೆ ಇದಕ್ಕೆ ಬರ್ತೀವಿ, ವ್ಯಂಜನಗಳಿಗೆ. ನೋಡಿ, ಇವಳು ವ್ಯಂಜನ ಎಷ್ಟು ಚೆನ್ನಾಗಿ ಕಲಿತಾಳೆ ಅಂದರೆ, ಕನ್ನಡ ಆ ಥರ ಮಾತಾಡೋ ಕನ್ನಡಿಗರಿಗೆ ಬರಲ್ಲ. ಖಾಗ್ ವ್ಯತ್ಯಾಸ ಗೊತ್ತಿರುತ್ತೆ, ಘಾಗ್ ವ್ಯತ್ಯಾಸ ಗೊತ್ತಿರುತ್ತೆ. ಈಗ ಇಲ್ಲ, ಇಲ್ಲಿ ಪೇಪರ್ ಇದ್ದರೆ ಬರೆಸ್ಬಿಡ್ತಾ ಇದ್ದೆ ನಾನು. ನೋಡಿಲ್ಲಿ, ನೀ ಹೇಳಿದ್ದೇನಿದು? ಕೈ ಬಿಡೋ. ಕ ಇವ್ರ ಕನ್ನಡ ಹೇಗಿರುತ್ತೆ, ನಾವು ಡಿಕ್ಟೇಷನ್ ಕೊಟ್ಟರೆ ಒಂದೂ ತಪ್ಪಿಲ್ಲದೆ ನಮ್ಗೆ ನಾರ್ಮಲ್ ಸ್ಕೂಲಿಂದ ಬರೋ ಮಕ್ಕಳು ಟೀಚರ್ಸ್ ಸರ್ಪ್ರೈಸ್ ಆಶ್ಚರ್ಯ ಪಡ್ತಾರೆ, ಹೀಗೆ ಹೇಗೆ ಕಲಿಸಿದ್ರಿ ನೀವು ಕನ್ನಡನ ಅಂತ. ಅಷ್ಟು ಚೆನ್ನಾಗಿ ಕನ್ನಡ ಬರೀತಾರೆ ಇವರು, ತಪ್ಪಿರಲ್ಲ ಕಾಗುಣಿತದಲ್ಲಿ. ವೆರಿ ಗುಡ್. ನಿನಗೊಂದು ಪೆನ್ನ ಗಿಫ್ಟ್ ಕೊಡ್ತೀನಿ ಆಮೇಲೆ. ಓ, ಪೆನ್ನು ಕೊಡ್ತಾರಂತವ್ರು. ಏನು ಹೇಳಬೇಕು? ಪೆನ್ಗೆ ಏನು ಕೊಟ್ಟರೆ ಏನು ಹೇಳ್ತೀಯಾ? ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್, ಫ್ಯಾಂಟಾಸ್ಟಿಕ್. ಓಕೆ ಡಾಕ್ಟ್ರೇ, ಯು ಕ್ಯಾರಿ ಆನ್ ವಿತ್ ಯುವರ್ ವರ್ಕ್. ತುಂಬ ಧನ್ಯವಾದ. ಈ ಅಡ್ಮಿನಿಸ್ಟ್ರೇಟಿವ್ ಈ ಮ್ಯಾಟರ್ನಲ್ಲಿ ಸರ್ಕಾರಿ ವ್ಯವಸ್ಥೆ ಒಳಗಡೆ ನೀವು ಅದಕ್ಕೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ. ಲೆಟ್ ಮಿ ಪುಟ್ ಮೈ ಕೊಲೀಗ್ಸ್. ನಾನು ಮಾತಾಡಿದ್ದೀನಿ, ನನಗೆ ಇಲ್ಲಿವರೆಗೂ ಸೋಲ್ ಆಗಿಲ್ಲ ಇಂಥ ವಿಚಾರಗಳಲ್ಲಿ, ನನಗೆ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ವಿ ವಿಲ್ ಡೂ ವಾಟ್ ಬೆಸ್ಟ್ ವಿ ಶುಡ್ ಡೂ. ಓಕೆ, ನಾನು ಮಾಡ್ಕೋತೀವಿ ಅದನ್ನು. ಆ್ಯಂಡ್ ವಿ ವಿಲ್ ಆಲ್ಸೋ ಸಿ ಈಸ್ ದೇರ್ ಎನಿ ವೇ ವಿ ಕ್ಯಾನ್ ಸಪೋರ್ಟ್ ಯುವರ್ ವರ್ಕ್ ಆಲ್ಸೋ. ಖಂಡಿತ ಒಂದ್ಸರಿ ಬನ್ನಿ ಸಂಸ್ಥೆಗೆ. ನೋಡೋಣ, ನಮ್ಮಲ್ಲೂ ಒಂದಷ್ಟು CSR ಆಕ್ಟಿವಿಟೀಸ್ ಒಂದಷ್ಟು ಜಾಗ ಇರುತ್ತೆ ನಮ್ಮ ಆಫೀಸ್ ಕಂಪನಿನಲ್ಲಿ. ಪ್ಲಸ್ ಸಾಮಾನ್ಯವಾಗಿ ಜನ ಇಂಥ ಕಾರ್ಯಕ್ರಮಗಳಿಗೆ ನಮ್ಮ ಹತ್ರ ದುಡ್ಡು ತಂದು ಕೊಡ್ತಾ ಇರ್ತಾರೆ. ಆ ಥರದ್ದು ಬಂದಾಗ ನಿಮ್ಗೆ ಅವಶ್ಯಕತೆಗಳು ಕಂಡು ಬಂದಾಗ ತಿಳಿಸಿ. ವಿ ವಿಲ್ ಸಿ ವೆದರ್ ವಿ ಕ್ಯಾನ್, ಇಫ್ ಯು ನೀಡ್ ಇಟ್. ಬಂದರೆ ಆಯ್ತು.
ಓಕೆ ಈ ಪ್ರೋಸೆಸ್ಸನ್ನು ಮಾತ್ರ ವಿ ವಿಲ್ ಟೇಕ್ ಕೇರ್. ಯು ಲಿವ್ ಇಟ್ ಟು ಅಸ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ನಿಮ್ಗೆ ಆರೋಗ್ಯ ಚೆನ್ನಾಗಿರಲಿ, ಹೆಚ್ಚಿನ ದಿನ ಆ ಮಕ್ಕಳಿಗೆ ಸಹಾಯ ಆಗಲಿ. ಧನ್ಯವಾದ. ದಟ್ಸ್ ಆಲ್ ಐ ಕ್ಯಾನ್ ವಿಶ್ ಅಷ್ಟೇ. 1 ಸೆಕೆಂಡ್. ಈಗ ಸ್ವಾಮಿ ದೇವನೇ ಹೇಳ್ಕೊಟ್ಟಿದ್ದಾರಾ? ಸ್ವಾಮಿ ದೇವನೇ ಇಲ್ಲ, ಬಂದಿಲ್ಲ. ಜನಗಣ ಬೆನಕ 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 ಹೇಳು. ಸ್ವಾಮಿ ದೇವನಿ ಲೋಕ ಪಾವನಿ ಹೇಳ್ತೀಯಾ? ತೇ ನಮೋಸ್ತು ನಮೋಸ್ತು ತೇ ಅದು ಹೇಳ್ಕೊಟ್ಟಿದ್ದಾರಾ? ಸ್ಕೂಲ್ ಪ್ರೇಯರು ಹೇಳ್ಕೊಟ್ಟಿಲ್ವಾ? ಬೆನಕ ಬೆನಕ ಹೇಳ್ತೀಯಾ? ಬೆನಕ ಬೆನಕ ಪ್ರೇಯರ್. ಹಾ ಹೇಳಿ. ತಂಟ ಪಚ್ಚಣ ಮಂಟಂಟ ಪಚ್ಚೆ ಕಲ್ಲು ಪಚ್ಚಕಲ್ಲು ಮಂಟಟ ಪಂತ ನಮತರ ದುಬಮ್ಮ ದುವಿತು ದುದೇವಿ ಬೆಗಚ್ಚರ ದು ತಾತ ಪಮ್ಮಮ್ಮ ಬಿ ತೇ ನಮ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ಹೇಳ್ಬಿಟ್ಟಲ್ಲ. ನೀ ಯಾಕೋ ಹೇಳಲಿಲ್ಲ? ಗುರು ಬ್ರಹ್ಮ ಬರಲ್ವಾ ನಿಂಗೆ? ಗುರು ಬ್ರಹ್ಮ ಗುರು ಬ್ರಹ್ಮ ಹಾ ಬರಲ್ವಾ? ಗುರುರ್ ವಿಷ್ಣು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ. ಬರುತ್ತಾ? ಆಯ್ತು.